ಸಾಲದು ಅಂತ ಹಾಲು ಮಾರಾಟಗಾರರಿಗೂ ಈಗ ನೋಟಿಸ್ ಅನ್ನ ಕೊಟ್ಟಿರೋದು ಸಹಜವಾಗಿ ಆತಂಕ ಆಕ್ರೋಶ ಎರಡಕ್ಕೂ ಕೂಡ ಕಾರಣವಾಗ್ತಾ ಇದೆ. ನಂದಿನಿ ಬೂತ್ ಮಾಲೀಕನಿಗೆ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ. 52 ಲಕ್ಷ ತೆರಿಗೆ ಪಾವತಿಸುವಂತೆ ಅಭಿಷೇಕ್ ಎಂಬುವರಿಗೆ ನೋಟಿಸ್ ಬಂದಿದೆ. 3 ವರ್ಷಗಳಿಂದ ಹಾಲಿನ ವ್ಯಾಪಾರವನ್ನ ಮಾಡ್ಕೊಂಡು ಬಂದಿದ್ದಾರೆ ಅಭಿಷೇಕ್. ಇಷ್ಟೊಂದು ಹಣ ಇದ್ದಿದ್ರೆ ನಾನ್ಯಾಕೆ ಹಾಲು ಮಾರಬೇಕಾಗಿತ್ತು ಅನ್ನೋದು ಅವರ ಪ್ರಶ್ನೆ. 52 ಲಕ್ಷ ಎಲ್ಲಿಂದ ಹೊಂದಿಸೋಣ, ಎಲ್ಲಿಂದ ಇಷ್ಟು ಹಣವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ? ನಾನು ಹಾಲು ವ್ಯಾಪಾರಿ ಅನ್ನೋದನ್ನ ಅರ್ಥವೂ ಮಾಡ್ಕೊಳ್ಳದೆ ಅದನ್ನ ಪರಿಶೀಲನೆಯೂ ಮಾಡದೆ ನೋಟಿಸನ್ನು ಕೊಟ್ರ ಏನು ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಎತ್ತುತ್ತಾ ಇದ್ದಾರೆ. ಕೆಲವೊಂದಷ್ಟಕ್ಕೆ ಟ್ಯಾಕ್ಸ್ಗಳು ಅನ್ವಯ ಆಗೋದಿಲ್ಲ, ಆದರೂ ಕೂಡ ಬಲ್ಕ್ ಆಗಿ ಯಾರ್ಯಾರು UPI ಯೂಸ್ ಮಾಡ್ತಾ ಇದ್ದಾರೆ ಅವ್ರು ಅಷ್ಟು ಜನಕ್ಕೂ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಕೆಲವು ಕಡೆಗಳಲ್ಲಿ ಆಗಿರೋದು ಇಲ್ಲಿ ಗಮನಕ್ಕೆ ಬರ್ತಾ ಇದೆ. ಅದರಲ್ಲಿ ಈ ನಂದಿನಿ ಬೂತ್ ಮಾಲೀಕರು ಹೇಳ್ತಾ ಇರೋದು ಕೂಡ ಒಂದು. ವಾಟ್ಸಪ್ಪಲ್ಲಿ ಬಂದಿತ್ತು. ವಾಟ್ಸಪ್ಪಲ್ಲಿ ಬಂದಿದ್ದಕ್ಕೆ ನಾವೇನು ರಿಯಾಕ್ಟ್ ಏನು ಮಾಡಿಲ್ಲ. ಅದು ಸರ್ ಏನೋ ಫೇಕ್ ಇರ್ಬೋದು ಅದರಿಂದ ಅಂದ್ಕೊಂಡು ನಾನೇನು ಫೇಕ್ ಇದೆ ಅಂದ್ಬಿಟ್ಟು ಅದರಿಂದ ನಾನೇನೋ ಇದು ಮಾಡ್ಕೊಂಡಿರಲಿಲ್ಲ. ಮತ್ತು ತಿರ್ಗಿ ಕಾಲ್ ಬಂತು, GST ಆಫೀಸಿಂದ ಕಾಲ್ ಮಾಡ್ತಾ ಇದ್ದೀರಿ, ನಿಮಗೆ ಈ ಥರ ಇದು ಬಂದಿದೆ ಟ್ಯಾಕ್ಸು, ನೀವೇನು ಪೇಮೆಂಟ್ ಏನಕ್ಕೆ ಇದು ಮಾಡಿಲ್ಲ ಅಂತ ಬಂದು ಇನ್ಫಾರ್ಮ್ ಮಾಡಿಲ್ಲ ಅಂತ. ನಮಗೇನು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಮಾಹಿತಿ ಯಾರು ಏನು ಹೇಳಿಲ್ಲ ನಮಗೆ. ಸೊ ಇನ್ನೊಂದು ಸ್ವಲ್ಪ ದಿವಸ ಆಗಿದ್ಮೇಲೆ ನನಗೆ ಮನೆಗೆ ನೋಟಿಸ್ ಬಂತು. ನೋಟಿಸ್ ನೋಡಿ ಇದೆ ನೋಟಿಸ್ ಬಂದಿದೆ. ನಾನು ಸರಿ ಆಮೇಲೆ ಕನ್ಫರ್ಮ್ ಮಾಡಿಕೊಂಡೆ ಇದು ನಿಜ ಇರ್ಬೋದು ಅಂತ. ಆಮೇಲೆ GST ಆಫೀಸ್ಗೆ ಹೋಗಿದ ತಕ್ಷಣ ಅವ್ರು ಇದ್ಕೊಂಡು ಈ ಥರ ಸರ್ ನಾನು ಈ ಥರ ಹಾಲು ಅಂಗಡಿ ಇಟ್ಟಿರೋದು, ನಾನು ತಿಂಗಳಿಗೆ 20,000 ಮಾಡ್ತೀನಿ, 20,000 ಮಾಡಿದ್ರೆ ನನಗೆ ಸಿಗೋದೇ 2,000, ಅದರಲ್ಲೂ ಕರೆಂಟ್ ಬಿಲ್ಲು ನೀರು ಬಿಲ್ ಅಂತ ಹೋದರೆ ಸಿಗೋದೇ 1,800 ರೂಪಾಯಿನೋ, ಇದೆಲ್ಲ 52,54,000 ನನಗೆ ಇದು ಮಾಡಿದ್ದೀರಾ, ನಾನು ಎಲ್ಲಿಂದ ಹೋಗಲಿ ಸರ್, ಏನು ಮಾಡಲಿ ಏನಂತ ನನಗೆ ಗೊತ್ತಿಲ್ಲ ಸರ್. ಅದಕ್ಕೆ ಹೋಗ್ಬಿಟ್ಟು ಇದನ್ನು ಸ್ಟೇಟ್ಮೆಂಟ್ ತೊಗೊಂಬನ್ನಿ, ನಿಮ್ಮದು ಸ್ಟೇಟ್ಮೆಂಟ್ ತೊಗೊಂಬನ್ನಿ, ನಾನು ಇದು ಮಾಡಿ ಅಂತ ಹೇಳಿ ಕಳಿಸಿದ್ದಾರೆ ಸರ್. ಸರ್ ನಾನು ಒಂದು 3 ವರ್ಷದಿಂದ ಮಾಡ್ತಾಯಿದ್ದೀನಿ ಸರ್. ವ್ಯಾಪಾರ ಶುರು ಮಾಡಿ 3 ವರ್ಷ ಆಯ್ತು ಇವಾಗ. ಸರ್ ಇಲ್ಲ ಸರ್, ಅಷ್ಟಾಗಿದ್ರೆ ನಾನು ಏನಕ್ಕೆ ಸರ್ ಇಲ್ಲಿ ನಿಂತ್ಕೊತಿದ್ದೆ, ಇಷ್ಟೊತ್ತು ಕಾರು ಗೀರು ಅಂದ್ಕೊಂಡು ಆರಾಮಾಗಿರ್ತಾ ಇದ್ದಲ್ಲ ಸರ್. ನಾನು ಅಷ್ಟಾಗಿದ್ರೆ ನಾವು ಏನಕ್ಕೆ ಈ ಪರಿಸ್ಥಿತಿಯಲ್ಲಿ ನಾವು ಇರಬೇಕಾಗಿತ್ತು. ಡೈಲಿ ನಿಮ್ಮದು ಸಂಪಾದನೆ ಎಷ್ಟು ಸರ್? ಡೈಲಿ ಸಂಪಾದನೆ ಅಂದರೆ ಒಂದು 20,000 ರಿಂದ 25,000 ಆಲ್ ಸೇಲ್ ಆಗುತ್ತೆ ಸರ್. 20 ರಿಂದ 25 ಆಲ್ ಸೇಲ್ ಆದರೆ ನಮಗೆ ಸಿಗೋದು 5.5 ರೂಪಾಯಿ, ಒಂದು 100 ರೂಪಾಯಿಂದ, ಅಂದರೆ 5% ಸಿಗುತ್ತೆ. ಅಂದರೆ ಒಂದು 2,000-2,500 ಬರುತ್ತೆ ಸರ್. ಅದರಲ್ಲಿ ನಾವು ಕರೆಂಟ್ ಬಿಲ್ಲು, GST ಕರೆಂಟ್ ಬಿಲ್, ವಾಟರ್ ಬಿಲ್ಲು,